ಇಂದಿನ ವಿಶೇಷ ಅಡುಗೆಗಳು: ಅವರೆಕಾಳಿನ ಬಾತ್, ಕ್ಯಾಪ್ಸಿಕಮ್ ಗೋಡಂಬಿ ಕರ್ರಿ, ಖೀರ್ ಪೂರಿ, ಬಟರ್ ಹನಿ ಟೀ. ಹಾಯ್, ಹಲೋ ಅಂಡ್ ವೆರಿ ಗುಡ್ ಆಫ್ಟರ್ನೂನ್. ಅಣ್ಣ ತಂಗಿಯರ ಸಂಬಂಧ ಜನುಮ ಜನುಮಗಳ ಅನುಬಂಧ ಅಂತ ಹೇಳ್ತಾರೆ. ಹೌದು, ಅಣ್ಣ ತಮ್ಮಂದಿರು ಒಳ್ಳೆ ಸ್ನೇಹಿತರಾಗಬಲ್ಲರು, ಬದುಕಿಗೆ ಕೈಗನ್ನಡಿಯಾಗಬಲ್ಲರು. ಇಂಥ ಪವಿತ್ರವಾದ ಸಂಬಂಧ ಚಿರಾಯು ಆಗಿರ್ಲಿ ಅಂತ ಹೇಳ್ತಾ ದೇಶದಾದ್ಯಂತ ಈ ದಿನವನ್ನ ರಕ್ಷಾಬಂಧನವಂದು ಆಚರಿಸಲಾಗುತ್ತೆ. ತಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರ ಶ್ರೀರಕ್ಷೆ ಸದಾಕಾಲ ಇರ್ಲಿ ಅಂತ ಹೆಣ್ಣು ಮಕ್ಕಳು ಆಶಿಸ್ತಾರೆ. ಹಾಗಾಗಿ ಬಾಂಧವ್ಯ ಭಾವನೆಗಳ ಬೆಸುಗೆಗೆ ಈ ದಿನ ಮುನ್ನಡೆಯಾಗಬೇಕು ಅಂತ ಹೇಳ್ತಾ ಪ್ರೀತಿಯ ಅಣ್ಣ ತಮ್ಮಂದಿರಿಗೆಲ್ಲ ರಾಖಿ ಹಬ್ಬದ ಶುಭಾಶಯವನ್ನ ತಿಳಿಸ್ತಾ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಸಂಚಿಕೆಗೆ ಬಂದಿರೋ ವಿಶೇಷ ಅತ್ತೆ ಸೊಸೆ ಜೋಡಿ ಯಾರು ನೋಡೋಣ ಬನ್ನಿ. ಕನಕ್ಪುರದ ಚಿಲೂರ್ನಲ್ಲಿ ಹುಟ್ಟಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದ್ರೂ ಗಂಡನ ಮನೆಯ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸ್ತಿರೋ ಅಣ್ಣನ ಮುದ್ದಿನ ತಂಗಿ ಅತ್ತೆ ಸುಶೀಲಾ. ಬೆಂಗಳೂರಲ್ಲೇ ಹುಟ್ಟಬೆಳೆದು ವಾಸವಿ ಕಾಲೇಜ್ನಲ್ಲಿ VA ಪದವಿ ಪಡೆದು ಪ್ರೀತಿಸಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿ 10 ವರ್ಷಗಳಿಂದ ಹಲವಾರು ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿರೋ ಕಲಾವಿದೆ ಕವಿತಾ ಕಂಬಾರ. ಬನ್ನಿ ಈ ಬ್ಯೂಟಿಫುಲ್ ಅತ್ತೆ ಸೊಸೆ ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶುರು ಮಾಡೋಣ. ರಾಖಿ ಹಬ್ಬದ ಸ್ಪೆಷಲ್ ಎಪಿಸೋಡು. ಇವತ್ತು ನೀವು ನನ್ನ ಸಂಚಿಕೆಗೆ ಬಂದಿದ್ದೀರಿ, ಖುಷಿ ಆಗ್ತಿದೆ. ಸೊ ನಿಮಗೋಸ್ಕರ ಆ್ಯಂಡ್ ರಾಖಿ ಸ್ಪೆಷಲ್ ಅಂತ ಹೇಳಿ ಒಂದು ಸ್ಪೆಷಲ್ ಗೇಮ್ ಇಟ್ಟಿದ್ದೀನಿ. ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಇವತ್ತಿನ ಗೇಮ್ ಅಂತಂದರೆ, ನಿಮ್ಮ ಮುಂದೆ ಒಂದು ಟ್ರೇ ಅಲ್ಲಿ ಕ್ಯಾರೆಟ್ ಇಟ್ಟಿದ್ದೀನಿ, ಮೂಲಂಗಿ ಇಟ್ಟಿದ್ದೀನಿ, ಸೌತೆಕಾಯಿ ಇಟ್ಟಿದ್ದೀನಿ, ಕೊತ್ತಂಬರಿ ಬೀಜ ಇಟ್ಟಿದ್ದೀನಿ, ಲವಂಗ ಆ್ಯಂಡ್ ಏಲಕ್ಕಿ, ಜೊತೆಗೆ ಥರ್ಮಕೋಲ್ ಬಾಲ್ಸ್ ಆ್ಯಂಡ್ ಒಂದು ಪೀಲರ್, ಒಂದು ಚಾಕು ಇಟ್ಟಿದ್ದೀನಿ. ಏನಕ್ಕೆ ಗೊತ್ತಾ? ನೀವು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಸಕ್ಕತ್ತಾಗಿರೋ ರಾಖಿ ಮಾಡಬೇಕು. ಓಕೆ, ನಿಮ್ಮ 1 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಕಸದಿಂದ ರಸ ಮಾಡೋ ಹಾಗೆ ಅಡುಗೆ ಮನೆಯಲ್ಲೇ ಸಿಗೋ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಎಂತ ಒಳ್ಳೆ ಈಕೋ ಫ್ರೆಂಡ್ಲಿ ರಾಖಿ ಮಾಡ್ತಿದ್ದಾರೆ ನೋಡಿ. ಇದನ್ನೇ ರೀ ಕ್ರಿಯೇಟಿವಿಟಿ ಅನ್ನೋದು. ಯಾರು ಎಷ್ಟು ಚೆನ್ನಾಗಿರೋ ರಾಖಿ ಮಾಡ್ತಾರೋ, ಯಾರಿಗೆ ಪನಿಷ್ಮೆಂಟ್ ಕಾದಿದೆಯೋ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆಯಾ ಕವಿತಾ ಅವರೇ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ತರ ರಾಖಿ ಯಾವ್ದಾದ್ರು ಮಾಡಿದ್ರಾ? ಖಂಡಿತ ಮಾಡಿಲ್ಲ. ಆದ್ರೆ ಥರ್ಮಕೋಲ್ ಬಾಲ್ಸ್ ಎಲ್ಲ ಹೇಳಿ ಮತ್ತೆ ಕೇಳ್ತಾ ಇಲ್ಲ. ಓ, ಧನಿಯಾ ಇದೆ, ಲವಂಗ ಇದೆ. ಓಕೆ ಅಮ್ಮ, ಈಸಿ ಆಗಿದ್ಯಾ? ಇದು ಚುಚ್ಚೋದೆ. ಲವಂಗ ಚುಚ್ಚಿದ್ರೆ ಸ್ವಲ್ಪ ಅವಾಗ ಹೇಳಿದ ಮಾತು ಕೇಳ ಥರ್ಮಕೋಲ್ ಬಾಲ್ಸ್. ಟೈಮ್ ಆಗ್ತಿದೆ. ಲಾಸ್ಟ್ 10 seconds ಟು ಗೋ. 9, 8, 7, 6, 5, 4, 3, 2, 1 ಸ್ಟಾಪ್. ಚೆನ್ನಾಗಿದೆ ಅಮ್ಮ. ನೀವು ಚೆನ್ನಾಗಿ ಮಾಡಿದ್ದೀರಾ. ಎರಡನ್ನೂ ಕಂಪೇರ್ ಮಾಡಿದ್ರೆ ನಂಗೆ ಜಡ್ಜ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಿದೆ. ಇದು ಸ್ವಲ್ಪ ರಾಖಿಗೆ ಸ್ವಲ್ಪ ದೊಡ್ಡದಾಯ್ತಲ್ವಾ? ಹೈಟ್ ಸ್ವಲ್ಪ ದೊಡ್ಡದಾಯ್ತು. ದೊಡ್ಡ ರಾಖಿನೂ ಬರುತ್ತಲ್ಲ? ದೊಡ್ಡ ರಾಖಿನೂ ಬರುತ್ತೆ, ಬಟ್ ತುಂಬಾನೇ ಹೈಟ್ ಆಗೋಯ್ತು. ಓಕೆ, ಸ್ವಲ್ಪ ಕಂಪೇರ್ ಮಾಡಿದ್ರೆ ನೀವು ಅಷ್ಟು ನೀಟಾಗಿ ಮಾಡಿಲ್ಲ. ಬಟ್ ಅವ್ರು ಅಂದ್ರೂ ಅಷ್ಟು ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ಅಷ್ಟು ಮಾಡಿದಾರಲ್ಲ, ರಿಯಲಿ ಗ್ರೇಟ್. ಹೌದು, ನಿಮ್ದು ನೀಟ್ ವರ್ಕ್ ಇರೋದ್ರಿಂದ ನೀವೇ ಈ ರೌಂಡ್ ನ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೆರಿ ಗುಡ್, ವೆಲ್ ಡನ್. ಅಮ್ಮ, ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ ರಾಖಿನ. ಎತ್ತರ ಜಾಸ್ತಿ ಆಯ್ತು ಸ್ವಲ್ಪ ಅಷ್ಟೇ. ನೀವು ಸೋತಿದ್ರಿಂದ ನಿಮಗೆ ಪನಿಷ್ಮೆಂಟು ಏನ್ ಕೊಡ್ತೀರಾ? ಏನ್ ಬೇಕು? ಏನ್ ಪನಿಷ್ಮೆಂಟ್ ಕೊಡೋದು? ರಾಖಿ ಹಬ್ಬ ಅಂದ್ರೆ ತಲೆಗೆ ಬರೋದು ಅಣ್ಣ ತಂಗಿ ರಾಖಿ, ಗಿಫ್ಟ್ಸು. ಓಕೆ, ಈ ಅಣ್ಣ ತಂಗಿ ಸಂಬಂಧದ ಮೇಲೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಅಲ್ಲ. ಇವತ್ತು ಟಿವಿನಲ್ಲಿ ಸಾಕಷ್ಟು ಸಿನಿಮಾಗಳು ಹಾಕ್ತಿರ್ತಾರೆ. ಅಣ್ಣ ತಂಗಿ ಸಂಬಂಧದ ಮೇಲೇನೆ, ಅಂದ್ರೆ ಅಣ್ಣ ತಂಗಿರ್ನೇ ಮೇನ್ ಲೀಡ್ ಆಗಿ ಇಟ್ಕೊಂಡು ಮಾಡಿರುವ ಸಿನಿಮಾಗಳು ಯಾವ್ದು? ಸಿನಿಮಾ ಹೆಸರು ಅಣ್ಣ ತಂಗಿನೇ. ಅಣ್ಣ ತಂಗಿ ಒಂದು. ಆಮೇಲೆ ಯೋಚನೆ ಮಾಡಿ, ತುಂಬಾ ಹಳೆ ಕಾಲದ ಸಿನಿಮಾಗಳು ಇದೆ. ತವರಿಗೆ ಬಾ ತಂಗಿ. ತವರಿಗೆ ಬಾ ತಂಗಿ. ಶಿವರಾಜ್ ಕುಮಾರ್ ಅವ್ರದ್ದು ಇನ್ನೂ ಒಂದು ಸಿನಿಮಾ ಇದೆ, ನಿಮಗ್ ಗೊತ್ತಾ? ಈಗ ಜ್ಞಾಪಕ ಬರ್ತಿಲ್ಲ. ಬೇರೆ ನಿಮ್ಗೆ ಯಾವ ಸಿನಿಮಾ ಗೊತ್ತು? ದೇವರು ಕೊಟ್ಟ ತಂಗಿ. ದೇವರು ಕೊಟ್ಟ ತಂಗಿ. ಹಾ, ಗೌಡ್ರು. ಅದರಲ್ಲಿ ಶ್ರುತಿ ತಂಗಿ, ಅಂಬರೀಷ್ ಅವರು
ಹಾ ಓಕೆ ಗೌಡ್ರು. ಗೌಡ್ರು. ಆಮೇಲೆ ಅಣ್ಣ ತಂಗಿ ಯಾವುದು ಯಾವ್ದು ನೆನಪ ಬರ್ತಿಲ್ವಾ? ಯಾವುದು ಏನು ರಾಜ್ಕುಮಾರ್ ಅಂತೆಲ್ಲ ಹಿಂಟ್ ಕೊಡ್ತಿದ್ರಿ ಆಗ್ಲೇ. ರಾಜ್ಕುಮಾರ್ ನಾವು ಮಾಡೋದು ಯಾವ ಜಾಸ್ತಿ ಸಿನಿಮಾ ನೋಡಲ್ಲ. ರೀ? ಅದು ಟೈಟಲ್ ಜ್ಞಾಪಕ ಬರ್ತಾ ಇಲ್ಲ. ಓಕೆ ಸ್ಟೋರಿ ಹೇಳಿ, ನಾನು ಟೈಟಲ್ ಹೇಳ್ತೀನಿ. ಆ, ಸ್ಟೋರಿ ನೆನಪಕ್ಕೆ ಬರ್ತಾ ಇಲ್ವಾ? ಟೈಟಲ್ ಹೇಳಿ, ನಾನು ಸ್ಟೋರಿ ಹೇಳ್ತೀನಿ. ಆ, ನನ್ನ ತಂಗಿ. ನನ್ನ ತಂಗಿ. ನನ್ನ ತಂಗಿ ಕರೆಕ್ಟ್. ಓಕೆ. ಇನ್ನೊಂದು ಶಿವರಾಜ್ ಕುಮಾರ್ ಅವ್ರದ್ದು ಇನ್ನೊಂದಿದೆ, ಹಳೆ ಸಿನಿಮಾ ಸ್ವಲ್ಪ. ಹಳೆ ಸಿನಿಮಾ ಇನ್ಯಾವುದು? ಅದೇ ಅಣ್ಣ ತಂಗಿನೇ. ಅಮ್ಮ ಓಕೆ ಓಕೆ. ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು. ಯಾವ ಮೂವಿ? ಯಾವ್ದದು? ಶಿವಣ್ಣ. ಶಿವಣ್ಣ ಹೀರೋ ರೀ. ಫಿಲ್ಮ್ ಮುತ್ತು. ಆ, ಏನದು? ಮುತ್ತಣ್ಣ. ಮುತ್ತಣ್ಣ. ಓಕೆ. ಮುತ್ತಣ್ಣ ಹೋಗಿ ಶಿವಣ್ಣ ಆಗ್ಬಿಟ್ಟು. ಆಗುತ್ತೆ. ಓಕೆ ಎನಿವೇ ವೆಲ್ ಟ್ರೈಡ್. ಅಷ್ಟೇ ನಂಗೆ ಗೊತ್ತಿರೋದು. ಅಂತೂ ಇಂತೂ ಜ್ಞಾಪಿಸ್ಕೊಂಡು ಒಂದ್ 8 ಸಿನಿಮಾ ಹೆಸರು ಹೇಳಿದ್ವಿ ಎಲ್ಲರೂ ಸೇರ್ಕೊಂಡು. ಹೌದು. ಅಮ್ಮ ಪರವಾಗಿಲ್ಲ, ನಾನು ನೀವು 1 ಹೇಳಲ್ಲ ಅನ್ಕೊಂಡಿದ್ದೆ, 2 ಹೇಳಿದ್ರಿ. ಪನಿಷ್ಮೆಂಟ್ ಎಂಜಾಯ್ ಮಾಡಿದ್ರಾ? ಆಯ್ತು. ಎಂಜಾಯ್ ಮಾಡಿದ್ರ ಇಲ್ಲಿ ಹೋಗು, ನನಗೆ ಗೊತ್ತಿರೋ ಶೇರ್ ಅಂತೂ ಮಾಡ್ಕೊಂಡ್ರಿ ಪನಿಷ್ಮೆಂಟ್ ನ. ವೆರಿ ಸ್ವೀಟ್ ಆಫ್ ಯು. ಹೀಗೆ ಸುಖ ದುಃಖ ಪ್ರತಿಯೊಂದನ್ನು ಸಮನಾಗಿ ಹಂಚ್ಕೊಂಡು ಜೀವನದಲ್ಲಿ ಯಾವಾಗ್ಲೂ ನಗ್ನಾಗ್ತಾ ಇರಿ. ಇವಾಗ ಕವಿತಾ ಅವ್ರು ಗೆದ್ದಿರೋದ್ರಿಂದ ಕವಿತಾ ಅವ್ರು ಫಸ್ಟ್ ಅಡ್ಗೆ ಮಾಡ್ಬೇಕಲ್ವಾ? ಏನ್ ಅಡ್ಗೆ ಮಾಡ್ತಿದ್ದೀರಾ ಕವಿತಾ ಅವ್ರೆ? ನಾನು ಅವರೆಕಾಳು ಬಾತ್ ಮಾಡ್ತಾ ಇದ್ದೀನಿ. ಓಕೆ ಅಮ್ಮ, ಅವರೆಕಾಳು ಬಾತ್ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ, ಕೂತ್ಕೊಂಡಿರಿ. ಓಕೆ. ಕವಿತಾ ಅವ್ರೆ, ಅವರೆಕಾಳು ಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಅವರೆಕಾಳು, ಕೊತ್ತಂಬರಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸೋಂಪು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಜೀರಾ ಸಾಂಬಾರ್ ರೈಸ್, ಪ್ಲೇನ್ ರೈಸ್, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಕುಕ್ಕರ್ ಇಡೋಣ. ಓಕೆ. ಆಯಿಲ್ ಕೊಡಿ. ಇಮಾಮಿ ಸನ್ಫ್ಲವರ್ ಆಯಿಲ್. ಯಾ ಶ್ಯೂರ್. ನವ್ಯ, ನಿಮಗೆ ಬ್ರದರ್ ಇದ್ದಾರಾ? ಹಾ, ಒಬ್ಬನೇ ಅಣ್ಣ. ಸೊ ನಿಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ರಾಖಿ ಹಬ್ಬ? ಕಾಯ್ತಾ ಇರ್ತೀನಿ ರಾಖಿ ಹಬ್ಬ ಬರೋದಕ್ಕೆ. ರಾಖಿ ಹಬ್ಬ ಬಂದ ತಕ್ಷಣ ಹೋಗಿ ರಾಖಿ ಕಟ್ತೀನಿ. ಅಂದ್ರೆ ದೇವ್ರ ಹತ್ರ ಪೂಜೆ ಮಾಡಿ ಅಣ್ಣ ಚೆನ್ನಾಗಿಟ್ಟಿರ್ಲಿ, ಅಣ್ಣ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಂಡು ಅಣ್ಣಂಗೆ ರಾಖಿ ಕಟ್ಟಿ ಚೆನ್ನಾಗಿ ವಸೂಲಿ ಮಾಡ್ಕೊಂಡು. ವಸೂಲಿ ಮೇನು ಅಲ್ವಾ? ಮೇನು. ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಪಾಪ, ಅವನೇ ಗಿಫ್ಟ್ ತಂದ್ಕೊಡೋಣ ಆಯ್ತಾ, ತುಂಬಾ ಲೈಕ್ ಫೀಲ್ ಆಗ್ತಿತ್ತು. ಇವಾಗ ಹಂಗಲ್ಲ, ಈಗ ಕೊಡೋ ನನ್ಗೆ ಅಷ್ಟಲ್ಲ ಇಷ್ಟಲ್ಲ ಅಂತ ವಸೂಲಿ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಆಚೆ. ಓಕೆ, ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಏಲಕ್ಕಿ, ಚಕ್ಕೆ ಒಂದು ಅರ್ಧ ಇಂಚ ಸಾಕು. ಇನ್ನು ಅದು ಅರ್ಧ ಇಂಚ್ ಲೆಕ್ಕ ಬರುತ್ತೆ, ತೆಳು ಇದೆ. ಸೊ ಇದು ಮರಾಠಿ ಮೊಗ್ಗು ಅಂತಾರ ಪಲಾವ್ದು, ಅದು ಮರಾಠಿ ಮೊಗ್ಗು 2, ಲವಂಗ ಲವಂಗ 3, ಏಲಕ್ಕಿ ಕೊಡಿ. ಏಲಕ್ಕಿ ಸ್ವಲ್ಪ ಹೀಗೆ ಮಾಡಿ ಹಾಕಿದ್ರೆ ಸ್ಮೆಲ್ ಬರುತ್ತೆ. ಪಲಾವ್ ಎಲೆ, ಸೋಂಪು ಕೊಡಿ. ಸೋಂಪು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂಡ್ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಹೌದು. ಆನಿಯನ್ ಕೊಡಿ. ಕಾಳು ಕೊಡಿ, ಅವರೆಕಾಳು. ಕವಿತಾ ಅವರೇ, ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯ್ತು. ಹೌದು, ನಾನು PU ಇದ್ದಾಗಲೇ ಕೆಲವೊಂದು ಪ್ರಾಜೆಕ್ಟ್ ಮಾಡಿದ್ದೆ. PU ಇದ್ದಾಗಲೇ ನೀವು? PU ಇದ್ದಾಗಲೇ ಮಾಡಿದ್ದೆ, ಆಮೇಲೆ ಮಾಡೋಕ್ಕಾಗಲಿಲ್ಲ. ಸೊ ಡಿಗ್ರಿ ಓದ್ತಿದ್ದೆ ಅವಾಗ. ಮತ್ತೆ ಡಿಗ್ರಿ ಓದ್ತಾನೆ ಆಕ್ಟಿಂಗಿಗೂ ಬಂದ್ರ ಅಥವಾ ಡಿಗ್ರಿ ಮುಗಿಸ್ಕೊಂಡು ಆಕ್ಟಿಂಗ್ ಬಂದಿದ್ದ? ಡಿಗ್ರಿ ಮುಗಿಸ್ಕೊಂಡು. ಓದೋವಾಗ ಕಂಪೇರಿಂಗ್ ಮಾಡ್ತಿದ್ದೆ. ಓಕೆ ಓಕೆ ಓಕೆ. ಈಗ ಕಾಳು ಸ್ವಲ್ಪ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಅಷ್ಟು ಹಾಕಬೇಕು, ಜಾಸ್ತಿ ಬೇಕಾಗುತ್ತೆ. ಬೇರೆ ಏನು ಮಸಾಲೆ ಹಾಕಲ್ಲ ಅಲ್ವಾ ನಾವು ಇದಕ್ಕೆ. ಸೊ ಇದು ಒಂದೇ. ಜೊತೆಗೆ ಬಾತು ಪಲಾವ್ ಅಂದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬಿದ್ರೇನೆ ಟೇಸ್ಟ್. ಹೌದು. ಪುದೀನ, ಕೊತ್ತಂಬರಿ ರುಬ್ಕೊಳ್ಳೋ ಅಷ್ಟಿಲ್ವಾ? ಇಲ್ಲ, ರುಬ್ಬೋ ಹೋಗಿಲ್ಲ. ಇದು ಪುದೀನ ಹಾಕ್ತಿದ್ದೀನಿ. ಕೊತ್ತಂಬರಿ ಕೊಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೊಡಿ. ಸಾಕಾ? ನೀವ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ರಕ್ಷಾ ಬಂಧನ?
ನಮ್ಮ ಅಣ್ಣ ಬರ್ತಾನೆ ಮನೆಗೆ, ನಾನು ಅವ್ರ ಮನೆಗೆ ಹೋಗ್ತೀನಿ, ಇಲ್ಲಾಂದರೆ ಅವನ ಮನೆಗೆ ಬರ್ತಾನೆ, ರಾಖಿ ಕಟ್ತೀನಿ, ಸ್ವೀಟ್ಸ್ ತಿನ್ನಿಸ್ತೀನಿ, ಗಿಫ್ಟ್ ಕೊಡ್ತಾನೆ, ಖುಷಿ ಪಡ್ತೀನಿ ತಗೊಂಡು. ಅಂದ್ರೂ ನಮಗೆ ಎಷ್ಟು ದೊಡ್ಡವರಾದ್ರೂ ಆ ಗಿಫ್ಟ್ ಅನ್ನೋದು ಏನೇ ತಂದಿದ್ರು ಅಲ್ವಾ ತುಂಬಾ ಖುಷಿ ಕೊಡುತ್ತೆ ಗಿಫ್ಟ್ಸ್. ಆ ಸರ್ಪ್ರೈಸ್ ಅನ್ನೋದು ಇದೆಯಲ್ಲ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಹೌದು. ಈಗ ನೀರು ಕೊಡಿ. ಈಗ ನಾವ್ 2 ಕಪ್ ಅಕ್ಕಿ ತಗೊಂಡಿದೀವಿ, 4 ಕಪ್ ನೀರು ಹಾಕ್ಬೇಕು. 1:2. ನನಗೆ ಮಕ್ಕಳು ಸಿಕ್ಬಿಟ್ರೆ ತುಂಬಾ ಖುಷಿ. ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಕ್ಕೆ ಶುರು ಮಾಡಿಬಿಟ್ಟಿರ್ತೀನಿ. ಓಕೆ. ಆಟ ಅಂದ್ರೆ ತುಂಬಾ ಇಷ್ಟ. ಇಂಡೋರ್ ಗೇಮ್ಸ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು. ಅಕ್ಕಿ ಹಾಕೋಣ. 1 ಕಪ್ ಜೀರಾ ರೈಸ್ಗೆ 1 ಕಪ್ಪು ನಾರ್ಮಲ್ ರೈಸ್ ಹಾಕಬೇಕು, ಕುಕಿಂಗ್ ರೈಸ್. ಸಾಲ್ಟ್ ಕೊಡಿ, ಸ್ವಲ್ಪ ಹಾಕೋಣ. ಸೊಸೆ ಕವಿತಾ ಅವರು ಅವರೇ ಕಾಳಿನ ಬಾತ್ ಮಾಡ್ತಿದ್ದಾರೆ. ಇದು ಅವರಿಗೆ ಯಾಕೆ ಪ್ರಿಯ ಅಂದ್ರೆ ಬೇರೆ ಬಾತ್ಗಳ ರೀತಿ ಹೆಚ್ಚು ಮಸಾಲೆಗಳನ್ನ ಬಳಸಿಲ್ಲ, ಹಾಗಾಗಿ ಅವರೇ ಕಾಳಿನ ಘಮಕ್ಕೆ ಹೆಚ್ಚು ಆದ್ಯತೆ ಇರುತ್ತೆ. ಇನ್ಯಾಕ್ ತಡ, ಇದ್ರ ಟೇಸ್ಟ್ ನೋಡೋಣ. ಕುಕ್ಕರ್ ಹೋಗಿದ್ಯಾ? ಓಕೆ. ಕವಿತಾ ಅವರೇ, ನೀವು ಇಷ್ಟು ದಿನ ಮಾಡಿರೋ ಪಾತ್ರಗಳನ್ನೆಲ್ಲ ನೋಡಿದ್ರೆ ನಿಮಗೆ ತುಂಬಾ ಫೇವ್ರೆಟ್ ಅಂತಂದ್ರೆ ಯಾವ ಪಾತ್ರ? ತುಂಬಾ ಫೇವ್ರೆಟ್ ಅನ್ನೋದು ಕಾದಂಬಿನಿ ಅನ್ನೋ ಸೀರಿಯಲ್ನಲ್ಲಿ ಜಯ ಚಿಕ್ಕಿ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ಪಾತ್ರ ಹೇಗಿತ್ತು? ಅದು ವಕೀಲ ವೃತ್ತಿ ಅದರಲ್ಲಿ ನಂದು. ಓಕೆ. ತುಂಬಾ ಚೆನ್ನಾಗಿತ್ತು. ಜೀವನದ ಮೌಲ್ಯಗಳು, ಆದರ್ಶಗಳು, ಮತ್ತೆ ಬೇರೊಬ್ಬರಿಗೆ ಸಹಾಯ ಮಾಡೋದು, ಮತ್ತೆ ಬೇರೆಯವ್ರ ನೋವಿಗೆ ಸ್ಪಂದಿಸೋದು, ಒಂದು ಒಳ್ಳೆ ಹೆಣ್ಣಿನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅದೆಲ್ಲ ಆ ಪಾತ್ರದಲ್ಲಿತ್ತು. ಸೊ ಅದನ್ನ ನನಗೆ ತುಂಬ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿ ಅಭಿನಯಿಸಿರುವಂಥ ಪಾತ್ರ ಅದು. ಓಕೆ, ಬೆನಿದಿಯಾ ನೋಡೋಣ. ಹಾಂ, ಆಗಿದೆ ಅಲ್ಲ? ಆಗಿದೆ. ಇದು ಸ್ವಲ್ಪ ಹೀಗೆ ಮೇಲೆ ನಿಂತಿರುತ್ತೆ, ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಬೇಕು. ಸರ್ವಿಂಗ್ ಬೌಲ್ ಕೊಡ್ಲಾ? ಹಾಂ. ಘಮ ಅಂತಿದೆ. ಹೌದು. ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಅತ್ತೆಯವ್ರನ್ನ ಕರೆಯೋಣ. ಹಾಂ, ಕರೀರಿ ಕವಿತಾ ಅವರೇ. ಅಮ್ಮ ಬನ್ನಿ. ಅಮ್ಮ, ಹಾಂ, ಅವರೆಕಾಳು ಬಾತ್ ಮಾಡಿದ್ದಾರೆ, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಅಮ್ಮ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ಕರೆಕ್ಟ್ ಆಗಿದೆ. ಸುಳ್ಳು ಹೇಳ್ಬೇಡಿ. ಖಂಡಿತ ನೀವು ಮಾಡಿ. ಸ್ಮೆಲ್ ಹೇಗಿದೆ ನವ್ಯ? ಅರೋಮಾ ಅಂತೂ ಘಮ ಅಂತ ಬರ್ತಿದೆ. ಟೇಸ್ಟು ಈ ಬಾತಕ್ಕೆ ಫ್ಯಾನ್ಸ್ ಇದ್ದಾರಾ? ಫ್ಯಾನ್ಸ್ ಇರುವಷ್ಟೇನು ಚೆನ್ನಾಗಿಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ನನಗೆ. ಹೌದಾ? ಫ್ಯಾನ್ ಆಗೋಷ್ಟು ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ನೀವು ಫ್ಯಾನ್ ಆಗ್ತೀರಾ? ನಂಗೇನು ಅಷ್ಟು ಇಷ್ಟ ಆಗಿಲ್ಲ. ಅಂದ್ರೆ ಹೌದಾ? ಲೈಕ್ ವೆರಿ ಓಕೆ, ಬರೀ ಅನ್ನ ಅವರೆಕಾಳು ತಿನ್ನಂಗಿದೆ ನಂಗಷ್ಟೇ. ಆಮೇಲೆ ನನಗೆ ಜಾಸ್ತಿ ಸುಳ್ಳು ಹೇಳಕ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಾಗಿದೆ. ನಾನು ಇನ್ಮೇಲೆ ಫೋನ್ ಮಾಡ್ಬಿಟ್ಟು ಕವಿತಾ ಅವರೇ ಬೇಗ ಅವರೆಕಾಳು ಬಾತ್ ಮಾಡ್ತಾ ಇದ್ರೆ ನನಗೂ ಒಂಚೂರು ಎತ್ತಿಟ್ಟಿರಿ ಅಂತೀನಿ ಇನ್ಮೇಲೆ. ಅವರೆಕಾಳಿನ ಬಾತ್ ಮಾಡುವ ವಿಧಾನ: ಮೊದಲು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಕಾದ ನಂತರ ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, 1 ಏಲಕ್ಕಿ, 2 ಪಲಾವ್ ಎಲೆ, 1 ಚಮಚ ಸೋಂಪು, ಉದ್ದಗೆ ಹೆಚ್ಚಿದ ಈರುಳ್ಳಿ, ಅರ್ಧ ಕಪ್ ಅವರೆಕಾಳು, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣದಾಗಿ ಹೆಚ್ಚಿದ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ರಿಂದ 3 ಉದ್ದಗೆ ಸೀಳಿದ ಹಸಿ ಮೆಣಸಿನಕಾಯಿ, ಉಪ್ಪು, 2.5 ಕಪ್ ನೀರು, 1 ಕಪ್ ಜೀರಾ ರೈಸ್, ಕುಕ್ಕಿಂಗ್ ರೈಸ್ ಹಾಕಿ 3 ವಿಜಲ್ ಕೂಗಿಸಿ. ಈಗ ಘಮಘಮಿಸುವ ಅವರೆಕಾಳಿನ ಬಾತ್ ಸವೆಯಲು ಸಿದ್ಧ. ನೀವೇನ್ ಅಡ್ಗೆ ಮಾಡ್ಕೊಡ್ತಿದ್ದೀರಮ್ಮ? ದಪ್ಪ ಮೆಣಸಿನ್ಕಾಯಿ, ಗೋಡಂಬಿ ಗೊಜ್ಜು. ದಪ್ಪ ಮೆಣಸಿನ್ಕಾಯಿ ಗೋಡಂಬಿ ಗೊಜ್ಜು ಮಾಡ್ಕೊಡ್ತಿದ್ದೀರಿ ಇದ್ರ ಜೊತೆ ಕಾಂಬಿನೇಷನ್ಗೆ. ಓಕೆ,
ಇದನ್ನ ಹಂಗೆ ಸೈಡ್ ಇಟ್ಟಿರ್ತೀನಿ. ದಪ್ಪ ಮೆಣಸಿನಕಾಯಿ ಮತ್ತೆ ಗೋಡಂಬಿ ಗ್ರೇವಿ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ ಕವಿತಾ ಅವರೇ. ಟಿಲ್ ದೆನ್ ಬಿ ಸೀಟೆಡ್, ರೆಸ್ಟ್ ತಗೊಳ್ಳಿ. ಅಮ್ಮ, ದಪ್ಪ ಮೆಣಸಿನಕಾಯಿ ಗೋಡಂಬಿ ಗ್ರೇವಿ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ದಪ್ಪ ಮೆಣಸಿನಕಾಯಿ, ಗೋಡಂಬಿ, ಟೊಮೆಟೊ, ಈರುಳ್ಳಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಅರಿಶಿನ, ಚಕ್ಕೆ ಲವಂಗ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್, ತುಪ್ಪ, ಹಾಲು. ಅಮ್ಮ, ಫಸ್ಟ್ ಏನ್ ಮಾಡ್ಕೋಬೇಕು? ಬಾಣಲಿ ಇಡಬೇಕು. ಓಕೆ, ಅದಕ್ಕೆ 2 ಸ್ಪೂನ್ ಎಣ್ಣೆ. ಸಾಕು ಸಾಕು. ಈಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಹಾಕಿ. ಅಮ್ಮ, ನಿಮ್ಗೆ ಅಣ್ಣ ಒಬ್ರು ತಮ್ಮ ಒಬ್ರು ಇದ್ದಾರೆ. ಈಗ್ಲೂ ರಾಖಿ ಕಟ್ತೀರಾ ಅವ್ರಿಗೆ? ಇಲ್ಲ, ಅದು ಮೊದ್ಲಿಂದ ಬಂದಿಲ್ಲ. ಅವರೆಲ್ಲ ಊರಲ್ಲಿ ಇರ್ತಾ ಇದ್ರು, ನಾವ್ ಇಲ್ಲಿ ಇರ್ತಾ ಇದ್ವಿ. ಅದೆಲ್ಲ ರೂಢಿನೇ ಇಲ್ಲ. ರಕ್ಷಾಬಂಧನ್ ರೂಢಿನೇ ಇಲ್ವಾ? ಕಟ್ಟೆ ಇಲ್ಲ. ಅಯ್ಯೋ, ಸುಮ್ನೆ ಒಂದ್ ಗಿಫ್ಟ್ ಮಿಸ್ ಮಾಡ್ಕೋತಿರಲ್ಲ ಪ್ರತಿ ವರ್ಷ. ಅದು ಬಂದಿಲ್ಲ. ಈಗ ನಮ್ಮ ಮಕ್ಕಳು ಅಣ್ಣ ತಮ್ಮಂದಿರಿಗೆ ಕಟ್ತಾರೆ, ಮೊಮ್ಮಕ್ಕಳು ಎಲ್ಲ ಕಟ್ತಾರೆ. ಹಾ, ಪ್ಲೇಟ್ ಹಾಕೊಳ್ಳೋಣ, ಅದು ಉರ್ದಿದೆ ಅಲ್ಲ. ಈಗ 2 ಸ್ಪೂನ್ ಎಣ್ಣೆ. ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಸಾಕಲ್ಲ? ಈರುಳ್ಳಿ, ಅಮ್ಮ, ನೀವು ಶ್ರೀನಿವಾಸ ನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಟ್ಸಿದಿರಿ, ನೀವು ನಿಮ್ ಹಸ್ಬೆಂಡ್ ಸೇರ್ಕೊಂಡು. ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋ ಸ್ಫೂರ್ತಿ ಯಾರಿಗೆ ಬಂದಿದ್ದು? ಅವ್ರಿಗೆ, ಯಜಮಾನ್ರಿಗೇನೆ. ಏನಕ್ಕಮ್ಮ ಲೈಕ್ ದೇವಸ್ಥಾನ ಕಟ್ಟಿಸ್ಬೇಕು? ಅದು ನಮ್ಗೆ ಮನೆ ದೇವ್ರು. ಹಾ, ಅದಕ್ಕೆ ಅಲ್ಲಿ ನಮ್ದು ಪ್ಲಾಟ್ ಇತ್ತು. ಹಾ, ಅವಾಗ ಅವರು ಇಲ್ಲಿ ಮಾಡಬೇಕು ದೇವಸ್ಥಾನ ಅಂದ್ಬಿಟ್ಟು ಶ್ರೀನಿವಾಸ ನಗರದಲ್ಲಿ ಕಟ್ಸಿದ್ವಿ. ಓಕೆ. ಫ್ರೈ ಆಗಿದೆಯಾ ಈಗ ಅದು? ಸ್ವಲ್ಪ ಸ್ವಲ್ಪ. ಇವಾಗ 2 ಹಸಿಮೆಣಸಿನ್ಕಾಯಿ, ಸಾಕು. ಕರಿಬೇವು ಸಾಕು. ಮೇಥಿ, ಕಸೂರಿ ಮೇಥಿನ ಜಾಸ್ತಿ. ಇವಾಗ ಟೊಮೆಟೊ ಸಾಕ? ಸಾಕು. ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ. ಇವಾಗ ಗೋಡಂಬಿ ರುಬ್ಕೋಬೇಕು. ಗೋಡಂಬಿ ರುಬ್ಕೋಬೇಕಾ? ಸ್ವಲ್ಪ ಹಾಕೊಳ್ಳಿ. ಸಾಕು ಸಾಕು. ನೀರ್ ಹಾಕೊಂಡು ರುಬ್ಕೋಬೇಕಾ ಹಾಗೇನಾ? ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಲಾ? ಸಾಕಮ್ಮ? ಸಾಕು ಸಾಕು. ಅದು ಲಾಸ್ಟಲ್ಲಿ. ಇವಾಗ ಇದಾಕಿ ಧನಿಯಾ ಪುಡಿ. ಅರ್ಶಿನ ಪುಡಿನಾ? ಇವಾಗ ಧನಿಯಾ ಪುಡಿ ಹಾಕಿ. ಇವಾಗ ಹಸಿಮೆಣಸಿನ್ಕಾಯಿ 1 ಸ್ಪೂನ್. ಹಸಿಮೆಣಸಿನ ಪುಡಿನಾ? ಸಾಕು ಸಾಕು. ಗರಂ ಮಸಾಲ ಹಾಕಿ ಸ್ವಲ್ಪ. ಸಾಕು. ಚಕ್ಕೆ ಲವಂಗ ಪುಡಿ ಸ್ವಲ್ಪ ಹಾಕಿ. ಸಾಕು. ಇವಾಗ ಇದಾಕಿ ದಪ್ಪ ಮೆಣಸಿನ. ಈಗ ಫ್ರೈ ಮಾಡ್ಕೊಂಡಿರೋ ದಪ್ಪ ಮೆಣಸಿನಕಾಯಿ ಹಾಕಿ. ಉಪ್ಪು ಹಾಕಿ. ಅಷ್ಟು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಸಾಕು. ಪೇಸ್ಟ್ ಹಾಕಿ ಗೋಡಂಬಿ ರುಬ್ಕೊಂಡಿರೋದು. ಗೋಡಂಬಿ ಸ್ವಲ್ಪ ಹುರ್ಕೋಬೇಕು ತುಪ್ಪದಲ್ಲಿ. ಓಕೆ. ಆಮೇಲೆ ಸ್ವಲ್ಪ ಹಾಕಬೇಕು. ಇವಾಗ ಹಾಲು ಹಾಕಿ. ಸಾಕಾ? ಗೋಡಂಬಿ ಹಾಕ್ಲಾ? ಹಾಕಿ. ಸಾಕು. ಹಾಕ್ಲಾ? ಜಾಸ್ತಿ ಆಗುತ್ತೆ ತುಪ್ಪ. ಅದ್ರ ಮೇಲಿಂದ ಹಾಕ್ಬಿಡಿ. ಆಯ್ತು, ರೆಡಿ ಆಯ್ತು. ಸರ್ವಿಂಗ್ ಬೌಲ್ ಕೊಡ್ಲಾ? ಕೊಡಿ.
ದಪ್ಪಮೆಣಸಿನ್ಕಾಯಿ ಗೋಡಂಬಿ ರೆಡಿಯಾಗಿದೆ, ತಗೊಳ್ಳಿ. ದಪ್ಪಮೆಣಸಿನ್ಕಾಯಿ ಗೋಡಂಬಿ ಗ್ರೇವಿ ರೆಡಿ ಆಗಿದೆ. ರೆಡಿಯಾಗಿದೆ, ಟೇಸ್ಟ್ ಮಾಡ್ಲಾ? ಮಾಡಿ. ಆದ್ರೆ ಫಸ್ಟು ಕವಿತಾ ಅವ್ರು ಟೇಸ್ಟ್ ಮಾಡ್ಲಿ. ಆಯ್ತು, ಕರಿಯೋಣ? ಕರೀರಿ. ನೀವೇ ಕರೀರಿಮ್ಮ. ವಾಮ್ಮ ಕವಿತಾ. ಕವಿತಾ ಅವರೇ, ಕ್ಯಾಪ್ಸಿಕಮ್ ಕ್ಯಾಶ್ಯೂನಟ್ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹೇಗಾಗಿದೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆಯಾ? ಹಾ, ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ನಾನು ವಿತ್ ಕ್ಯಾಶ್ಯೂ ಟೇಸ್ಟ್ ಮಾಡ್ತೀನಿ. ಮೈಂಡ್ ಬ್ಲೋಯಿಂಗ್. ತುಂಬಾ ಚೆನ್ನಾಗಿ ಮಾಡಿದಿರಮ್ಮ. ಓಕೆ ಅಮ್ಮ. ಸೂಪರ್ ಆಗಿದೆ ಗ್ರೇವಿ. ದಪ್ಪ ಮೆಣಸಿನಕಾಯಿ ಗೋಡಂಬಿ ಗ್ರೇವಿ ಮಾಡುವ ವಿಧಾನ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿದ ದಪ್ಪ ಮೆಣಸಿನಕಾಯಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, 2ರಿಂದ 3 ಉದ್ದಗೆ ಸೀಳಿದ ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಸೂರಿ ಮೇಥಿ, ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ಚಿಟಿಕೆ ಅರಿಶಿನ, 1 ಚಮಚ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ ಲವಂಗ ಪುಡಿ, ಎಣ್ಣೆಯಲ್ಲಿ ಬಾಡಿಸಿದ ದಪ್ಪ ಮೆಣಸಿನಕಾಯಿ, ಉಪ್ಪು, ನೀರು, ರುಬ್ಬಿದ ಗೋಡಂಬಿ, 2ರಿಂದ 3 ಚಮಚ ಹಾಲು ಹಾಕಿ ಬೇಯಿಸಿ. ಈಗ ತಯಾರಾದ ಗೊಜ್ಜನ್ನು ತುಪ್ಪದಲ್ಲಿ ಕರೆದ ಗೋಡಂಬಿಯಿಂದ ಅಲಂಕರಿಸಿ. ಈಗ ರುಚಿಕರವಾದ ದಪ್ಪ ಮೆಣಸಿನಕಾಯಿ ಗೋಡಂಬಿ ಗ್ರೇವಿ ಸವಿಯಲು ಸಿದ್ಧ. ಇಬ್ರು ಒಂದೊಂದು ಒಳ್ಳೆ ಅಡ್ಗೆ ಮಾಡ್ಕೊಟ್ಟಿದ್ದೀರಿ, ಸಕ್ಕದಾಗಿರೋದು. ಸೊ ನೆಕ್ಸ್ಟ್ ರೌಂಡ್ ಹೋಗೋಣ. ನೆಕ್ಸ್ಟ್ ರೌಂಡಲ್ಲಿ ನಾನು ನಮ್ಮ ಅಣ್ಣನಿಗೋಸ್ಕರ ಒಂದು ಸ್ಪೆಷಲ್ ಐಟಮ್ನ ಟ್ರೈ ಮಾಡ್ತಿದ್ದೀನಿ ಇಲ್ಲಿ. ಓಕೆ, ಸೊ ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಅಣ್ಣಂಗೋಸ್ಕರ ಡೆಡಿಕೇಶನ್ ರೌಂಡ್ ಇವತ್ತು, ರಕ್ಷಾ ಬಂಧನ ಆಗಿರೋದ್ರಿಂದ. ಹೌದು. ಆಲ್ ರೈಟ್, ಏನ್ ಮಾಡ್ತಿದ್ದೀರಿ ಕವಿತಾ ಅವರೇ? ಖೀರ್ ಪೂರಿ. ಖೀರ್ ಪೂರಿ. ಓಕೆ, ಖೀರ್ ಪೂರಿ ಮಾಡೋದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದು? ಬಾಸ್ಮತಿ ಅಕ್ಕಿ, ಚಪಾತಿ ಹಿಟ್ಟು ಕಲಸಿದ್ದು, ಹಾಲು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಗೋಧಿ ಹಿಟ್ಟು, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಪುಡಿ. ಹಾಲು ಕಾಯಕ್ಕಿಡ್ಬೇಕು. ಓಕೆ, ಪಾತ್ರೆ ಕೊಡ್ಲಾ? ಹಾ, ಹಾಲು ಇಷ್ಟು ಬೇಕಾಗುತ್ತಾ? ಅಷ್ಟು. ಆಲ್ಮೋಸ್ಟ್ ಅರ್ಧ ಲೀಟರ್ ಅಷ್ಟು ಹಾಕೋಬೇಕು. ಹೌದು. ನೆಕ್ಸ್ಟ್ ಅಕ್ಕಿ ತೊಳೆದಿದೆ, ಅದು ಕೊಡಿ. ಓಕೆ, 1 ಲೀಟರ್ ಹಾಲ್ಗೆ 1 ಹಿಡಿಯಷ್ಟು ಅಕ್ಕಿ ಹಾಕಿದ್ರೆ ಸಾಕು, ಬಾಸ್ಮತಿ ಅಕ್ಕಿ. ಓಕೆ, ಸಾಕಾ? ಅದು ಚೆನ್ನಾಗಿ ಕುದಿಬೇಕು. ಹ್ಮ್, ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಇಡೋಣ. ತುಪ್ಪದಲ್ಲಿ ಹುರ್ಕೋಬೇಕು. ಅದ್ ಈ ಕಡೆ ಶಿಫ್ಟ್ ಮಾಡ್ಬಿಡ್ಲಾ ಹಂಗಾದ್ರೆ? ಹಾ, ಒಂದು ಚಿಕ್ಕ Pan ಕೊಡ್ಲಾ? ಇದಿಡ್ಲಾ? ತುಪ್ಪ ಕೊಡಿ, ಸ್ವಲ್ಪ ಸಾಕು. ಫಸ್ಟು ಇದು ಎಲೆ ಕೊಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ. ಇದೀಗ ಹುಕ್ ಬರ್ತಿದೆ. ಹಾಂ, ತುಪ್ಪ ಕಾದಿದೆ. ಸೊ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ ಕೊಡಿ. 1 ಅಥವಾ 2 ಲವಂಗ, ಚಕ್ಕೆ, ಒಂದು ಅರ್ಧ ಇಂಚ್ ಅಷ್ಟೇ. ಇದು ಫ್ರೈ ಮಾಡಿಬಿಟ್ಟು ಖೀರ್ಗೆ ಹಾಕಬೇಕು. ಹಾಲು ಕುದೀತಿರುತ್ತಲ್ಲ ಅಕ್ಕಿ ಜೊತೆ, ಇವಾಗಲೇ ಹಾಕ್ತೀನಿ. ಅದಕ್ಕೆ. ಹಾಂ, ಈಗ ಇನ್ನು ಸ್ವಲ್ಪ ತುಪ್ಪ ಕೊಡಿ, ಗೋಡಂಬಿ, ದ್ರಾಕ್ಷಿ ಕೊಡಿ. ನೀವ್ ಸ್ಕೂಲಲ್ಲಿ ಇದ್ದಾಗ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ರಿ ರಕ್ಷಾ ಬಂಧನ? ಹುಡುಗರೆಲ್ಲ ಸ್ಕೂಲ್ ಬಿಟ್ಟು ಓಡ್ಬಿಡ್ತಿದ್ರಾ? ಸ್ಕೂಲಲ್ಲಿ ಇದ್ದಾಗ ನಿಜವಾಗ್ಲೂ ಇವಾಗ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ತುಂಬ ಫನಿ ಅಂತ ಅನ್ಸುತ್ತೆ. ಅವಾಗ ಏನಂದ್ರೆ ರಾಖಿ ಹಬ್ಬ ಅಂದ್ರೆ ಅದೊಂಥರ ಎಲ್ರಿಗೂ ಕಟ್ಟಬೇಕು. ಯಾರನ್ನ ಸ್ವಲ್ಪ ಕ್ಲೋಸ್ ಆಗಿದ್ರೆ ಮಾಡೋರು, ಅವ್ರಿಗೆಲ್ಲ ರಾಖಿ ಕಟ್ಟೋದೇ ಹುಚ್ಚು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಕೆಟ್ ಮನಿ ಅಪ್ಪನ ಹತ್ರ ಇಸ್ಕೊಂಡು ರಾಖಿಗಳನ್ನ ತಗೊಂಡು ಕ್ಲಾಸ್ಮೇಟ್ಸ್ನ ಎಲ್ರಿಗೂ ರಾಖಿ ನಿಂಗೆ ಕಟ್ತಿದ್ದಿ, ಪ್ಲೀಸ್ ಕಣೋ ರಾಖಿ ಕಟ್ಸ್ಕೊಳ್ಳೋ, ಅಣ್ಣ ಆಗೋ, ತಮ್ಮ ಆಗೋ ಅಂತ ದ್ರಾಕ್ಷಿ ಕೊಡಿ, ತಿರ್ಗಿಸ್ಬೇಕು. ಅವ್ರನ್ನೆಲ್ಲ ಕೇಳ್ಕೋತಾ ಇದ್ದು. ಕೆಲವ್ರು ಕಟ್ಟಿಸ್ಕೊಳ್ಳೋರು, ಕೆಲವ್ರು ಜಾಣರು ಓಡೋಗ್ಬಿಡ್ತಿದ್ರು, ಬೇಡಪ್ಪ ನೀ ನನ್ನ ತಂಗಿ ಆಗ್ಬೇಡ ಅಂತ. ಅಂದ್ರು ನಾವೆಂಥವ್ರು ಅಂದ್ರೆ
ಟೀಚರ್ಸ್ ಹೆಲ್ಪಿಂದ ಕಟ್ಬಿಡ್ತೀವಿ. ನೋಡಿ ಮಿಸ್ ನನಗೆ ಅವ್ನಿಗೆ ರಾಖಿ ಕಟ್ಟಬೇಕಂತ ಇಷ್ಟ, ಅವ್ನು ಕಟ್ಟಿಸ್ಕೋತಿಲ್ಲ ನನ್ನ ಕೈನಲ್ಲಿ, ಪ್ಲೀಸ್ ಮಿಸ್ ನೀವು ಹೇಳಿ ಮಿಸ್ ಅಂದರೆ ಏಯ್ ಯಾಕೋ ಕಟ್ಟಿಸ್ಕೊಡಲ್ಲ ಅಂದರೆ ಕ್ಲಾಸಲ್ಲೇ ಕಟ್ಟಿಸ್ಬಿಟ್ಟಿದ್ರು ನನ್ನ ಕೈಯಿಂದ ಒಬ್ಬನಿಗೆ, ನನ್ನ ಕ್ಲಾಸ್ಮೇಟ್ಗೆ. ಸೊ ಒಂಥರ ತುಂಬ ಚೆನ್ನಾಗಿ ಆ ಮೆಮರೀಸ್ ಎಲ್ಲ ಖುಷಿ ಕೊಡುತ್ತೆ ಈಗ ಜ್ಞಾಪಿಸ್ಕೊಂಡ್ರೆ. ಸಾಕಾ? ದಪ್ಪ ಆಗ್ಬೇಕದು. ಅದನ್ನ ಆಫ್ ಮಾಡೋಣ. ಅದು ಚೆನ್ನಾಗಿ ಅಕ್ಕಿ ಬೆಂದ ಮೇಲೆ ಅದನ್ನ ಹಾಕ್ಬೇಕು. ಹಾಲು ಕುದ್ದು ಕುದ್ದು ಆಲ್ಮೋಸ್ಟ್ ಅರ್ಧ ಆಗ್ತಾ ಇದೆ. ಇದನ್ನ ಬೇರೆದಕ್ಕೆ ತಕ್ಕೊಳ್ಳೋಣ ನವ್ಯ, ಇಲ್ಲಾಂದ್ರೆ ಅದು ಹೀಟ್ಗೆ ಇನ್ನು ಸ್ವಲ್ಪ ಕಾದ್ಬಿಡತ್ತೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದಾಗಿದೆ. ಹಾ, ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಕೀರ್ ಪೂರಿ ಅಂತಂದ್ರೇನು? ಪೂರಿ ಮಾಡ್ಕೋಬೇಕಾ ಇದಕ್ಕೆ? ಹೌದು, ಪೂರಿ ಅಮ್ಮ ಮಾಡ್ತಾರೆ ಪೂರಿ. ಈಗ ಮಾಡ್ಕೊಂತೀರಾ? ಹಾ. ಮಾಮೂಲಿ ಚಪಾತಿ ಹಿಟ್ಟು ಕಲ್ಸ್ಕೊಳ್ಳೋ ಹಾಗೆ ಕಲ್ಸ್ಕೊಳ್ಳೋದಾ? ಹೌದು. ಎಣ್ಣೆ ಲಟ್ಸ್ಕೊಳಕ್ಕೆ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಹಾಕೋಣ. ಹಾಂ, ಸಾಕು. ಹಿಟ್ಟು ಕೊಡಿ, ಗೋಧಿ ಹಿಟ್ಟು. ಹಬ್ಬ ಅಂದಮೇಲೆ ಸಿಹಿ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸಾಮಾನ್ಯವಾಗಿ ನಾವು ಶಾವಿಗೆ ಪಾಯಸ, ಕಡಲೆಬೇಳೆ ಪಾಯಸ ಮಾಡ್ತಿರ್ತೀವಿ. ಆದ್ರೆ ಇದೇನಿದು ಖೀರ್ ಪೂರಿ? ಖೀರ್ ಜೊತೆ ಪೂರಿನಾ ಅಥವಾ ಪೂರಿ ಜೊತೆ ಖೀರಾ? ಹೀಗೆ ಹಲವಾರು ಹೊಸ ಹೊಸ ಅಡಿಗೆಗಳ ಅನ್ವೇಷಣೆ ನಡೀತಾ ಇರುತ್ತೆ ಅಂತ ಗೊತ್ತು. ಇವತ್ತಿವ್ರು ಮಾಡಿರೋ ಅನ್ವೇಷಣೆಯ ರುಚಿ ನೋಡೋಣ. ಕಾದಿದ್ಯಾ ಎಣ್ಣೆ? ಹಾಂ ಕಾದಿದೆ. ಓಕೆ, ನೆಕ್ಸ್ಟ್ ಅಮ್ಮ ಪೂರಿ ಕರೀತಾರೆ ಅದರಲ್ಲಿ. ಪೂರಿ ಅಂದ್ರೆ ಅಷ್ಟು ದೊಡ್ಡದ್ ಮಾಡ್ಕೊಂಡಿದ್ರೆ ಬಾಣ್ಲಿ ಅಷ್ಟು ಇಲ್ಲ ಇಲ್ಲ, ನಾನು ಕಟ್ ಮಾಡ್ತೀನಿ. ಕಟ್ ಮಾಡ್ಬೇಕಾ ಅದನ್ನ? ಚಾಕು ಕೊಡ್ಲಾ? ಹಾ. ಹಾ, ಪೂರಿ ನಾವು ಟ್ರಯಾಂಗಲ್ ಶೇಪೇ ಮಾಡೋದು. ಮನೇಲೂ? ಹಾಂ ಹೌದು, ರೌಂಡ್ ಶೇಪ್ ಮಾಡಲ್ಲ. ಏಕೆ? ಅದು ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೆ ಮಾಡೋದಕ್ಕೆ ಈಸಿ. ಅದು ದೊಡ್ಡದು ಲಟ್ಟಿಸ್ಬಿಟ್ಟು ಚಪಾತಿ ಅದನ್ನ 4 ಆಗುತ್ತಲ್ಲ. ಓ ಓಕೆ. ಒಟ್ನಲ್ಲಿ ಅಂತೂ ಕಲೆಕ್ಷನ್ ಅಂತಿದ್ದೀರಾ, ರಾಖಿ ಹಬ್ಬ ಗಿಫ್ಟು ಅಂತಿದ್ದೀರಾ. ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ನಾನು. ಸರ್ಪ್ರೈಸಾ? ಏನ್ ನವ್ಯ? ಸರ್ಪ್ರೈಸ್. ಯಾವ ಥರ ಸರ್ಪ್ರೈಸ್? ಸರ್ಪ್ರೈಸ್. ಓಕೆ ನವ್ಯ, ಅದು ಅಕ್ಕಿ ಬೆಂದಿದೆ. ಸೊ ಇವಾಗ ಅದಕ್ಕೆ ಶುಗರ್ ಆ್ಯಡ್ ಮಾಡೋಣ. ಓಕೆ, ತಿರುವ್ಲಾ? ಏಲಕ್ಕಿ ಪುಡಿ ಹಾಕಿ. ಸಾಕ? ಹಾಂ ಸಾಕು. ಅದು ಹಾಗೆ ಸಿಮ್ಮಲ್ಲಿ ಇರಲಿ. ಈಗ ಪುರಿ ಮಾಡಿಕೊಂಡು ಆಮೇಲೆ ಸರ್ವ್ ಮಾಡೋಣ, ಅಷ್ಟರಲ್ಲಿ ಸರಿ ಆಗಿರುತ್ತೆ ಅದು. ಓಕೆ, ಎಣ್ಣೆ ಕಾದಿದೆ ಅಲ್ಲ? ಹಾಂ ನೋಡಿ, ಈ ಥರ ಟ್ರಯಾಂಗಲ್ ಆಗಿ ಬರುತ್ತಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಅಟ್ರಾಕ್ಟಿವ್ ಆಗೋದು. ಅಟ್ರಾಕ್ಟಿವ್ ಆಗಿರುತ್ತೆ. ಖೀರ್ ರೆಡಿ ಇದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರೋದು ಆ್ಯಡ್ ಮಾಡೋಣ. ನವ್ಯ, ನಾನು ಅಮ್ಮ ಇಬ್ರು ಸೇರಿ ಮಾಡಿರೋ ಖೀರ್ ಪೂರಿ ರೆಡಿ ಇದೆ. ಘಮ ಘಮ ಅಂತಿದೆ. ನಿಮ್ಮ ಅಣ್ಣಂಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀರಾ? ಹೌದು. ನಾನು ಆದಷ್ಟು ಬೇಗ ನಿಮ್ಮ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡ್ತೀನಿ. ಫಸ್ಟ್ ಟೇಸ್ಟ್ ಮಾಡ್ತೀನಿ. ಹಾಂ, ಪೂರಿ ಜೊತೆ ಎಷ್ಟು ದಿನ ಖಾರ ತಿಂದಿದ್ದೆ, ಸ್ವೀಟ್ ಜೊತೆ ನಂಚ್ಕೊಂಡು ಯಾವುದು ತಿಂದಿರಲಿಲ್ಲ. ಬಟ್ ಖೀರ್ ಜೊತೆ ನಂಚ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿದೆ. ಖೀರ್ ಹಾಗೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿದೆ. ಖೀರ್ ಪೂರಿ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ 1 ಕಪ್ ಹಾಲು, 2 ಚಮಚ ನೆನೆಸಿದ ಅಕ್ಕಿ ಹಾಕಿ ಕುದಿಸಿ, ತುಪ್ಪದಲ್ಲಿ ಹುರಿದ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕಿ ಬೇಯಿಸಿ, ಜೊತೆಗೆ 3 ಚಮಚ ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಕರೆದ ದ್ರಾಕ್ಷಿ ಗೋಡಂಬಿ ಹಾಕಿ ಬೆರೆಸಿ. ನಂತರ ಮೊದಲೇ ಕಲಸಿದ ಚಪಾತಿ ಹಿಟ್ಟನ್ನು ಲಟ್ಟಿಸಿ ತ್ರಿಕೋನಾಕಾರಕ್ಕೆ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ರುಚಿಕರವಾದ ಖೀರ್ ಪೂರಿ ಸವಿಯಲು ಸಿದ್ಧ. ಓಕೆ, ನಮ್ಮ ನೆಕ್ಸ್ಟ್ ರೌಂಡ್ಗೆ ಏನು ಅಡುಗೆ ಮಾಡ್ತಿದ್ದೀರಾ? ಬಟರ್ ಹನಿ ಟೀ ಅದ್ರ ಹೆಸರು. ಓಕೆ, ನೆಕ್ಸ್ಟ್ ಮಾಡೋ ಬಟರ್ ಹನಿ ಟೀನು ತುಂಬಾ ಚೆನ್ನಾಗಿದ್ರೆ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ಇನ್ನು ಎಷ್ಟು ಕಾಯಿಸ್ತೀರಾ ನವ್ಯ?
ಸರ್ಪ್ರೈಸ್ ಕಾಯಿಸಿದ್ರು ಚೆನ್ನಾಗಿರುತ್ತೆ, ಡೋಂಟ್ ವರಿ. ತುಂಬಾ ಕಾಯಿಸಿದ್ರೆ ಬೇಜಾರಾಗಿ ಹೋಗುತ್ತೆ. ಬಟರ್ ಹನಿ ಟೀ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರಾ? ರೆಡಿ ಇದೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದು? ತುಳಸಿ ಎಲೆ, 1 ಸ್ಪೂನ್ ಬೆಣ್ಣೆ, 1 ಗ್ರೀನ್ ಟೀ ಬ್ಯಾಗು, 1 ಸ್ಪೂನು ಜೇನುತುಪ್ಪ. ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1 2 ಈಗ ಶುರುವಾಗತ್ತೆ. ನೀರು ಹಾಕಬೇಕು ನವ್ಯ, 1 ಗ್ಲಾಸ್. ಬೇಕಂದ್ರೆ ಪುದೀನಾನು ಹಾಕೋಬಹುದು ಅಥವಾ ಬರೀ ತುಳಸಿ ಎಲೆನ? ಬೇಕಂದ್ರೆ ಹಾಕೋಬಹುದು, ಅದೇನು ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ. ಬಟ್ ಇಲ್ಲಿ ಇಷ್ಟೇ, ಅದು ಆಕ್ಚುಲಿ ಇಷ್ಟೇ ಯಾಕೆ ಮಾಡೋದು, ಸಾಕು. ಹಾ ಸಾಕು. ಟೀ ಬೆಳಗ್ಗೆ ಮೈಂಡ್ ಫ್ರೆಶ್ನರು, ಸಂಜೆ ಸ್ಟ್ರೈನ್ ರಿಲೀವರ್. ಇಂಥ ಟೀ ಆರ್ಡಿನರಿ ಆಗಿರೋ ಬದಲು ಹೆಲ್ದಿ ಆಗಿರ್ಬೇಕಂದ್ರೆ ಇವ್ರು ಮಾಡ್ತಿರೋ ಬಟರ್ ಹನಿ ಟೀ ಮಾಡೋದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನೀರು ಕಾದಿದೆ, ಓಕೆ, ಕುದೀತಿದೆ. ಸೊ ಇದನ್ನ ಫಿಲ್ಟರ್ ಮಾಡಬೇಕು. 1-2 ಕುದಿ ಬಂದ್ರೆ ಸಾಕು. ಆ ತುಳಸಿ ಫ್ಲೇವರ್ ಹೋಗಿರುತ್ತಾ? ಸಾಕು, ಅಷ್ಟು ಬಂದ್ರೆ ಸಾಕು. ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡ್ಲಾ? ಕೂತಿದೆ. ನವ್ಯ, ಒಗ್ಗರಣೆ ಡಬ್ಬಿಗೆ ಬಂದು ರುಚಿ ರುಚಿಯಾಗಿ ಅಡುಗೆ ತಿಂದು ಮನೆಗೆ ಹೋಗಿ ಅಮ್ಮ ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿರಂತೆ. ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ಅಯ್ಯೋ ರಾಮ, ಸುಳ್ಳು ಹೇಳಬೇಕು ಅಂತ ಇಷ್ಟ ಹೇಳೋದು ಜನ. ಯಾರು ಹೇಳಿದ್ದು? ಏನಪ್ಪ ಬಂತು, ನಮ್ಮವರೆಗೂ ಬಂದಿದೆ ನ್ಯೂಸು. ನಿಜಾನಾ? ಒಂದ್ ಹೇಳ, ನನಗೆ ಯಾರು ಎಷ್ಟೇ ಮಾಡ್ಕೊಟ್ರು ಆ ಅಮ್ಮ ಮಾಡ್ಕೊಡೋ ರುಚಿ ಎಲ್ಲೂ ಸಿಗಲ್ಲ. ಸೀರಿಯಸ್ಲಿ. ಗುಡ್, ಖಂಡಿತ ಒಪ್ಕೋತೀರಾ? ಹೌದು, ಖಂಡಿತ. ಹಾಗೆ ನಮ್ಮಮ್ಮ ಹೇಗ್ ರುಚಿ ರುಚಿಯಾಗಿ ಮಾಡ್ಕೊಡ್ತಾರೋ, ಹಾ, ನನ್ನ ಈ ಅಡ್ಗೆ ಮನೆ, ಒಗ್ಗರಣೆ ಡಬ್ಬಿ ಅಡ್ಗೆ ಮನೇಲಿ ಕೂಡ ಅತ್ತೆ ಸೊಸೆ ಜೋಡಿ ಫುಲ್ ಪ್ರೀತಿಯಿಂದ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ತಾರೆ. ನಾವು ಅಷ್ಟೇ ಅಲ್ವಾ? ನೀವ್ ಮಾಡಿದ್ದನು ಖೀರ್ ಪೂರಿ ಸಕ್ಕದಾಗಿತ್ತು. ಆಮೇಲೆ ಕ್ಯಾಪ್ಸಿಕಮ್ ಗೋಡಂಬಿ ಕರಿನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ 1 ಸ್ಪೂನ್ ಜೇನುತುಪ್ಪ ಹಾಕಿದ್ದೀನಿ, 1 ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ, ಕುದ್ದಿದ ತುಳಸಿ ನೀರು ಹಾಕಿದ್ದೀನಿ. ಟೀ ಬ್ಯಾಗ್ನ ಚೆನ್ನಾಗಿ ಡಿಪ್ ಮಾಡಬೇಕು ಇದರಲ್ಲಿ. 1 ಮಿನಿಟ್ ಹಾಗೆ ಬಿಟ್ಟು ಅದು ರಸ ಎಲ್ಲ ಬರುತ್ತೆ. ನವ್ಯ, ಆಗಿದೆ. ಬಟರ್ ಅಂಡ್ ಹನಿ ಟೀ. ಹಾ, ನಿಮ್ದು ರೆಡಿ ಆಗಿದೆ. ಓಕೆ. ಇದು ಕುಡಿಯೋದ್ರಿಂದ ಕಫ ಕರಗುತ್ತೆ. ಶುಗರ್ ಮತ್ತೆ BP ಇರೋರ್ಗೆ ಒಳ್ಳೇದು. ಓಕೆ, ಟೇಸ್ಟ್ ಮಾಡ್ಲಾ? ಮಾಡಿ. ಫಸ್ಟ್ ನೀವ್ ಮಾಡೋ ಟೇಸ್ಟ್ ಮಾಡ್ತಿದ್ದೀನಿ. ಹಾ, ಯಾರು ಹೇಳಿದ್ದು ಟೇಸ್ಟಿ ಆಗಿಲ್ಲ ಅಂತ? ನಾನೇ ಕುಡ್ದಿದ್ದೀನಲ್ಲ. ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಆಕ್ಚುಲಿ ನನ್ಗೆ ಟೀ ಇಷ್ಟ ಆಗಲ್ಲ, ಬಟ್ ಇದು ಬಟರು ತುಳಸಿ ಎಲ್ಲ ಹಾಕಿದ್ರೆ ಒಂಥರ ಫ್ಲೇವರ್ ಕೊಡುತ್ತೆ. ಹೌದು. ತುಂಬಾ ಕೆಟ್ಟದಾಗಿದೆ, ಕುಡಿಯೋದಕ್ಕೆ ಆಗಲ್ಲ ಅನ್ನೋಷ್ಟೇನೆಲ್ಲ ಕುಡಿಬಹುದು, ಚೆನ್ನಾಗಿದೆ. ಅಂಡ್ ನೀವಿಬ್ರು ಮಾಡಿರೋದ್ರಲ್ಲಿ ಕಂಪೇರ್ ಮಾಡ್ಬೇಕು ಅಂತಂದ್ರೆ, ಅಮ್ಮ ನೀವ್ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀರಾ. ಬೆಣ್ಣೆನೆ ಡಾಮಿನೇಟ್ ಮಾಡ್ತಿದೆ ಟೇಸ್ಟ್ ನ. ಕವಿತಾ ಅವರೇ, ನೀವ್ ಮಾಡಿರೋದು ಕರೆಕ್ಟ್ ಆಗಿದೆ. ಈ ರೌಂಡ್ ಅಲ್ಲಿ ನೀವೇ ವಿನ್ನರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಟ್ರಿ. ಹೇಗನ್ಸ್ತು ನಿಮ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿಲ್ಲ ಆಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಸಂತೋಷ ಆಯ್ತು. ಸಂತೋಷ ಆಯ್ತು. ಓಕೆ, ಕವಿತಾ ಅವರೇ, ನಿಮ್ಗೆ ಹೇಗನ್ಸ್ತು? ತುಂಬ ಖುಷಿ ಆಯಿತು ನವ್ಯ. ಅದು ಈ ರಕ್ಷಾ ಬಂಧನ್ ಸ್ಪೆಷಲ್ ಎಪಿಸೋಡು. ಇದರಲ್ಲಿ ನಾನು ಬಂದು ಅಡುಗೆ ಮಾಡಿರೋದು ನಮ್ಮ ಅತ್ತೆ ಜೊತೆಗೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಿರೋದು. ನಿಜವಾಗ್ಲೂ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಜಿ ಟಿವಿಗೆ ನನ್ನ ಧನ್ಯವಾದಗಳು. ನಮ್ಮ ಅತ್ತೆ ಜೊತೆ ಈ ಥರ ನಾನು ಸ್ಟೇಜ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ನಮಗೂ ಕೂಡ ತುಂಬ ಖುಷಿ ಆಗ್ತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಟ್ರಿ. ನವ್ಯ, ಅವಾಗಿಂದ ಸರ್ಪ್ರೈಸ್ ಅಂತ ಹೇಳ್ತಾನೆ ಇದ್ದೀರಾ, ಏನದು? ಓ, ಐ ಆಮ್ ಸೋ ಸಾರಿ. ಗಿವ್ ಮಿ ಅ ಮಿನಿಟ್, 1 ನಿಮಿಷ ಬಂದೆ. ಏನಮ್ಮ ಸರ್ಪ್ರೈಸು? ಮತ್ತೆ ಓ ಮೈ ಗಾಡ್, ಮಂಜಣ್ಣ. ನವ್ಯ, ನಿಜವಾಗ್ಲೂ ನನಗೆ ಸರ್ಪ್ರೈಸೇ. ನನ್ನ ಮೆಚ್ಚಿನ ಅಣ್ಣ, ನನ್ನ ಕಸಿನ್ಸಲ್ಲಿ ಮಂಜಣ್ಣ ನನಗೆ ತುಂಬ ಇಷ್ಟ. ಯಾಕಂದರೆ ಚಿಕ್ಕ ವಯಸ್ಸಿಂದ ಇವನ ಜೊತೆ ನನಗೆ ತುಂಬ ಅಟ್ಯಾಚ್ಮೆಂಟು. ರಜೆ ಬಂದರೆ ಸಾಕು ನಮ್ಮ ಮನೆಗೆ ಬಂದ್ಬಿಡೋನು, ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ನೀವು ಖುಷಿ ಆಗಲಿ ಅಂತ ನಿಮಗೋಸ್ಕರ ನಿಮ್ಮ ಅಣ್ಣನ ಕರೆಸಿದೀವಿ. ಹಾಗೆ ರಾಖಿನೂ ರೆಡಿ ಮಾಡಿದೀವಿ. ನಮ್ಮ ಕಾರ್ಯಕ್ರಮದ ವತಿಯಿಂದ ರಕ್ಷಾ ಬಂಧನ ಆಚರಣೆ ತಗೊಳ್ಳಿ.
ಥ್ಯಾಂಕ್ ಯು ಸೋ ಮಚ್ ನವ್ಯ. ಹೇಗನ್ಸ್ತಿದೆ ಕಾರ್ಯಕ್ರಮಕ್ಕೆ ಬಂದಿದ್ದು? ಕಾರ್ಯಕ್ರಮ ಮಾಡಿ ತುಂಬ ಖುಷಿ ಆಗ್ತದೆ. ಮತ್ತು ಈ ಥರ ಒಂದು ವೇದಿಕೆಯಲ್ಲಿ ಬಂದಿದ್ದಕ್ಕೆ ನನಗೂ ತುಂಬ ಖುಷಿ. ನನ್ನ ತಂಗಿ ಜೊತೆ ಮತ್ತು ಅವ್ರ ಅತ್ತೆಯವ್ರ ಜೊತೆ ನಿಮ್ಮ ZTV ಕನ್ನಡ ಜೊತೆ ನಿಂತಿರೋದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನಾವು ಕೇಳ್ಕೊಂಡ ತಕ್ಷಣ ನಿಮ್ಮ ತಂಗಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ, ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು, ಬನ್ನಿ ದಯವಿಟ್ಟು ರಕ್ಷಾಬಂಧನ್ ಸ್ಪೆಷಲ್ ಎಪಿಸೋಡ್ ಅಂತ ಹೇಳಿದಕ್ಕೆ ಆಯಿತು ನನ್ನ ತಂಗಿಗೋಸ್ಕರ ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು. ನಾವು ಕರೆದ ತಕ್ಷಣ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖದಲ್ಲಿ ಹಾಗೆ ಸಂತೋಷ ತುಂಬಿ ತುಳುಕ್ತಿದೆ. ಬಂಪರ್ ಇವತ್ತು, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನಿಮ್ಮ ಅಣ್ಣ ಗಿಫ್ಟ್ ಕೊಟ್ರು. ಈಗ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ನೆನಪಿಗೋಸ್ಕರ ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಅಮೆರಿಕಾದ ನಂಬರ್ 1 ಅಪ್ರೆಲ್ ಬ್ರ್ಯಾಂಡ್ ಅವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಜ್ಯೂಸ್ ಎಕ್ಸ್ಟ್ರಾಕ್ಟರ್. ಥ್ಯಾಂಕ್ ಯು. ನಟನೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು ಕವಿತಾ ಅವರು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಅಲ್ವಾ? ಕವಿತಾ ಅವರು ಮಾಡಿದ ಡಿಫ್ರೆಂಟ್ ಆದ ಅವರೆಕಾಳಿನ ಬಾತು, ಅತ್ತೆಯವರು ಪ್ರೀತಿಯಿಂದ ಹೇಳ್ಕೊಟ್ಟ ಕ್ಯಾಪ್ಸಿಕಮ್ ಗೋಡಂಬಿ ಕರ್ರಿ, ಹಬ್ಬಕ್ಕೆ ಮಾಡಿಸಿದ ಖೀರ್ ಪೂರಿ ಹಾಗೂ ಹೆಲ್ದಿ ಬಟರ್ ಹನಿ ಟೀ. ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅಂಡ್ ಸೂಪರ್.